ಆನೆಗಳು ಸಾಕಷ್ಟು ದೊಡ್ಡ ಪ್ರಾಣಿಗಳು. ಅವು 4 ಕಾಲುಗಳನ್ನು ಹೊಂದಿದ್ದು ಅವು ದೊಡ್ಡ ಕಂಬಗಳನ್ನು ಹೋಲುತ್ತವೆ. ಅವರು ದೊಡ್ಡ ಅಭಿಮಾನಿಗಳಂತೆ 2 ಕಿವಿಗಳನ್ನು ಹೊಂದಿದ್ದಾರೆ. ಆನೆಗಳು ವಿಶೇಷವಾದ ದೇಹದ ಭಾಗವನ್ನು ಹೊಂದಿದ್ದು ಅವುಗಳ ಸೊಂಡಿಲು. ಜೊತೆಗೆ ಅವರು ಚಿಕ್ಕ ಬಾಲವನ್ನು ಹೊಂದಿದ್ದಾರೆ. ಗಂಡು ಆನೆಯು 2 ಹಲ್ಲುಗಳನ್ನು ಹೊಂದಿದ್ದು ಅದು ಸಾಕಷ್ಟು ಉದ್ದವಾಗಿದೆ ಮತ್ತು ಅವುಗಳನ್ನು ದಂತಗಳು ಎಂದು ಕರೆಯಲಾಗುತ್ತದೆ. ಆನೆಗಳು ಸಸ್ಯಾಹಾರಿಗಳು ಮತ್ತು ಎಲೆಗಳು, ಸಸ್ಯಗಳು, ಧಾನ್ಯಗಳು, ಹಣ್ಣುಗಳು ಮತ್ತು ಹೆಚ್ಚಿನದನ್ನು ತಿನ್ನುತ್ತವೆ. ಅವು ಹೆಚ್ಚಾಗಿ ಆಫ್ರಿಕಾ ಮತ್ತು ಏಷ್ಯಾದಲ್ಲಿ ಕಂಡುಬರುತ್ತವೆ. ಹೆಚ್ಚಿನ ಆನೆಗಳು ಬೂದು ಬಣ್ಣದಲ್ಲಿರುತ್ತವೆ, ಆದಾಗ್ಯೂ ಥೈಲ್ಯಾಂಡ್ನಲ್ಲಿ ಅವು ಬಿಳಿ ಆನೆಗಳನ್ನು ಹೊಂದಿವೆ. ಇದರ ಜೊತೆಗೆ ಆನೆಗಳು ಸುಮಾರು 5 ರಿಂದ 70 ವರ್ಷಗಳ ಸರಾಸರಿ ಜೀವಿತಾವಧಿಯೊಂದಿಗೆ ದೀರ್ಘಾವಧಿಯ ಪ್ರಾಣಿಗಳಲ್ಲಿ ಒಂದಾಗಿದೆ. ಆದರೆ ಇದುವರೆಗೆ ಜೀವಿಸದ ಅತ್ಯಂತ ಹಳೆಯ ಆನೆ 86 ವರ್ಷ ವಯಸ್ಸಿನಲ್ಲಿ ನಿಧನರಾದರು. ಇದಲ್ಲದೆ ಅವರು ಹೆಚ್ಚಾಗಿ ಕಾಡಿನಲ್ಲಿ ವಾಸಿಸುತ್ತಾರೆ, ಆದರೆ ಮಾನವರು ಅವರನ್ನು ಪ್ರಾಣಿ ಸಂಗ್ರಹಾಲಯಗಳು ಮತ್ತು ಸರ್ಕಸ್ಗಳಲ್ಲಿ ಕೆಲಸ ಮಾಡಲು ಒತ್ತಾಯಿಸಿದ್ದಾರೆ. ಆನೆಗಳನ್ನು ಅತ್ಯಂತ ಬುದ್ಧಿವಂತ ಪ್ರಾಣಿಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ. ಅಂತೆಯೇ ಅವರು ತುಂಬಾ ವಿಧೇಯರಾಗಿದ್ದಾರೆ. ಸಾಮಾನ್ಯವಾಗಿ ಹೆಣ್ಣು ಆನೆಗಳು ಗುಂಪುಗಳಲ್ಲಿ ವಾಸಿಸುತ್ತವೆ, ಆದರೆ ಗಂಡು ಆನೆಗಳು ಒಂಟಿ ಜೀವನಕ್ಕೆ ಆದ್ಯತೆ ನೀಡುತ್ತವೆ. ಹೆಚ್ಚುವರಿಯಾಗಿ ಈ ಕಾಡು ಪ್ರಾಣಿಯು ಉತ್ತಮ ಕಲಿಕೆಯ ಸಾಮರ್ಥ್ಯವನ್ನು ಹೊಂದಿದೆ. ಮಾನವರು ಅವುಗಳನ್ನು ಸಾರಿಗೆ ಮತ್ತು ಮನರಂಜನಾ ಉದ್ದೇಶಗಳಿಗಾಗಿ ಬಳಸುತ್ತಾರೆ. ಆನೆಗಳು ಭೂಮಿಗೆ ಮತ್ತು ಮಾನವಕುಲಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿವೆ. ಹೀಗಾಗಿ ಪ್ರಕೃತಿಯ ಚಕ್ರದಲ್ಲಿ ಅಸಮತೋಲನವನ್ನು ಸೃಷ್ಟಿಸದಂತೆ ನಾವು ಅವುಗಳನ್ನು ರಕ್ಷಿಸಬೇಕು. ಆನೆಗಳು ಅತ್ಯಂತ ಬುದ್ಧಿವಂತ ಜೀವಿಗಳ ಗುಂಪಿನಲ್ಲಿ ಬರುತ್ತವೆ. ಅವರು ಸಾಕಷ್ಟು ಬಲವಾದ ಭಾವನೆಗಳಿಗೆ ಸಮರ್ಥರಾಗಿದ್ದಾರೆ. ಈ ಜೀವಿಗಳು ಅವರೊಂದಿಗೆ ಭೂದೃಶ್ಯವನ್ನು ಹಂಚಿಕೊಳ್ಳುವ ಆಫ್ರಿಕಾದ ಜನರ ಗೌರವವನ್ನು ಗಳಿಸಿವೆ. ಇದು ಅವರಿಗೆ ದೊಡ್ಡ ಸಾಂಸ್ಕೃತಿಕ ಮಹತ್ವವನ್ನು ನೀಡುತ್ತದೆ. ಆನೆಗಳು ಮನುಕುಲಕ್ಕೆ ಪ್ರವಾಸೋದ್ಯಮ ಅಯಸ್ಕಾಂತಗಳಾಗಿವೆ. ಜೊತೆಗೆ ಪರಿಸರ ವ್ಯವಸ್ಥೆಗಳ ಜೈವಿಕ ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳುವಲ್ಲಿ ಅವು ಮಹತ್ತರವಾದ ಪಾತ್ರವನ್ನು ವಹಿಸುತ್ತವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಆನೆಗಳು ವನ್ಯಜೀವಿಗಳಿಗೂ ಮಹತ್ವದ್ದಾಗಿದೆ. ಅವರು ತಮ್ಮ ದಂತಗಳಿಂದ ಶುಷ್ಕ ಕಾಲದಲ್ಲಿ ನೀರಿಗಾಗಿ ಅಗೆಯುತ್ತಾರೆ. ಇದು ಒಣ ಪರಿಸರ ಮತ್ತು ಬರಗಾಲದಿಂದ ಬದುಕಲು ಸಹಾಯ ಮಾಡುತ್ತದೆ ಮತ್ತು ಇತರ ಪ್ರಾಣಿಗಳು ಬದುಕಲು ಸಹಾಯ ಮಾಡುತ್ತದೆ. ಜೊತೆಗೆ ಕಾಡಿನ ಆನೆಗಳು ತಿನ್ನುವಾಗ ಸಸ್ಯಗಳಲ್ಲಿ ಅಂತರವನ್ನು ಸೃಷ್ಟಿಸುತ್ತವೆ. ರಚಿಸಲಾದ ಅಂತರವು ಹೊಸ ಸಸ್ಯಗಳ ಬೆಳವಣಿಗೆಯನ್ನು ಮತ್ತು ಸಣ್ಣ ಪ್ರಾಣಿಗಳಿಗೆ ಮಾರ್ಗಗಳನ್ನು ಸಕ್ರಿಯಗೊಳಿಸುತ್ತದೆ. ಈ ವಿಧಾನವು ಮರಗಳಿಂದ ಬೀಜಗಳನ್ನು ಹರಡಲು ಸಹಾಯ ಮಾಡುತ್ತದೆ. ಇದಲ್ಲದೆ ಆನೆಯ ಸಗಣಿ ಕೂಡ ಪ್ರಯೋಜನಕಾರಿಯಾಗಿದೆ. ಅವರು ಬಿಡುವ ಸಗಣಿಯಲ್ಲಿ ಅವರು ಸೇವಿಸಿದ ಸಸ್ಯಗಳ ಬೀಜಗಳಿವೆ. ಇದು ಪ್ರತಿಯಾಗಿ ಹೊಸ ಹುಲ್ಲುಗಳು, ಪೊದೆಗಳು ಮತ್ತು ಮರಗಳ ಜನ್ಮಕ್ಕೆ ಸಹಾಯ ಮಾಡುತ್ತದೆ. ಹೀಗಾಗಿ ಅವರು ಸವನ್ನಾ ಪರಿಸರ ವ್ಯವಸ್ಥೆಯ ಆರೋಗ್ಯವನ್ನು ಹೆಚ್ಚಿಸುತ್ತಾರೆ. ಅಳಿವಿನಂಚಿನಲ್ಲಿರುವ ಜಾತಿಗಳ ಪಟ್ಟಿಯಲ್ಲಿ ಆನೆಗಳು ತಮ್ಮ ದಾರಿ ಕಂಡುಕೊಂಡಿವೆ. ಸ್ವಾರ್ಥ ಮಾನವ ಚಟುವಟಿಕೆಗಳು ಈ ಅಪಾಯಕ್ಕೆ ಕಾರಣವಾಗಿವೆ. ಅವುಗಳ ಅಪಾಯಕ್ಕೆ ಒಂದು ದೊಡ್ಡ ಕಾರಣವೆಂದರೆ ಆನೆಗಳನ್ನು ಅಕ್ರಮವಾಗಿ ಕೊಲ್ಲುವುದು. ಅವರ ದೇಹದ ಭಾಗಗಳು ತುಂಬಾ ಲಾಭದಾಯಕವಾಗಿರುವುದರಿಂದ ಮಾನವರು ತಮ್ಮ ಚರ್ಮ, ಮೂಳೆಗಳು, ದಂತಗಳು ಮತ್ತು ಹೆಚ್ಚಿನವುಗಳಿಗಾಗಿ ಅವುಗಳನ್ನು ಕೊಲ್ಲುತ್ತಾರೆ. ಇದಲ್ಲದೆ ಮಾನವರು ಆನೆಗಳ ನೈಸರ್ಗಿಕ ಆವಾಸಸ್ಥಾನವನ್ನು ಅಂದರೆ ಕಾಡುಗಳನ್ನು ನಾಶಪಡಿಸುತ್ತಿದ್ದಾರೆ. ಇದು ಆಹಾರ, ವಾಸಿಸಲು ಪ್ರದೇಶ ಮತ್ತು ಬದುಕಲು ಸಂಪನ್ಮೂಲಗಳ ಕೊರತೆಗೆ ಕಾರಣವಾಗುತ್ತದೆ. ಅಂತೆಯೇ ಕೇವಲ ರೋಮಾಂಚನಕ್ಕಾಗಿ ಬೇಟೆಯಾಡುವುದು ಮತ್ತು ಬೇಟೆಯಾಡುವುದು ಸಹ ಆನೆಗಳ ಸಾವಿಗೆ ಕಾರಣವಾಗುತ್ತದೆ. ಆದ್ದರಿಂದ ಅವರ ಅಪಾಯದ ಹಿಂದಿನ ಮುಖ್ಯ ಕಾರಣ ಮಾನವರು ಎಂಬುದನ್ನು ನಾವು ನೋಡುತ್ತೇವೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಆನೆಗಳ ಮಹತ್ವದ ಬಗ್ಗೆ ನಾವು ಸಾರ್ವಜನಿಕರಿಗೆ ತಿಳಿಸಬೇಕು. ಅವುಗಳನ್ನು ರಕ್ಷಿಸಲು ಸಂರಕ್ಷಣಾ ಪ್ರಯತ್ನಗಳನ್ನು ಆಕ್ರಮಣಕಾರಿಯಾಗಿ ತೆಗೆದುಕೊಳ್ಳಬೇಕು. ಜೊತೆಗೆ ಅಳಿವಿನಂಚಿನಲ್ಲಿರುವ ಪ್ರಾಣಿಗಳನ್ನು ಕೊಲ್ಲುವುದನ್ನು ನಿಲ್ಲಿಸಲು ಕಳ್ಳ ಬೇಟೆಗಾರರನ್ನು ಬಂಧಿಸಬೇಕು. ಆನೆಗಳ ಪ್ರಕಾರಗಳು. ಆನೆಗಳನ್ನು ತಮ್ಮ ಆಕಾರ, ಪ್ರಾಕೃತಿಕ ವಾಸಸ್ಥಾನ ಮತ್ತು ರೂಪಾಂತರಗಳ ಆಧಾರದ ಮೇಲೆ ವಿಭಜಿಸಲಾಗುತ್ತದೆ. 3 ಪ್ರಮುಖ ಆನೆಗಳ ಪ್ರಕಾರಗಳಿವೆ: ಏಷ್ಯಾ ಆನೆಗಳು, ಆಫ್ರಿಕಾ ಬುಷ್ ಆನೆಗಳು ಮತ್ತು ಆಫ್ರಿಕಾ ಅರಣ್ಯ ಆನೆಗಳು. 1. ಏಷ್ಯಾ ಆನೆಗಳು. 2. ಆಫ್ರಿಕಾ ಬುಷ್ ಆನೆಗಳು. 3. ಆಫ್ರಿಕಾ ಅರಣ್ಯ ಆನೆಗಳು.
ಪ್ರತಿ ಪ್ರಕಾರದ ಆನೆಗಳಿಗೂ ತನ್ನದೇ ಆದ ವಿಶೇಷತೆಗಳು ಮತ್ತು ಶೈಲಿಗಳು ಇವೆ. ಅವುಗಳ ಆರೈಕೆ ಮತ್ತು ಸಂರಕ್ಷಣೆ ನಮ್ಮ ಹೊಣೆಗಾರಿಕೆ. ಏಷ್ಯಾ ಆನೆಗಳು. ಏಷ್ಯಾ ಆನೆಗಳು ಭಾರತೀಯ ಉಪಖಂಡ ಮತ್ತು ದಕ್ಷಿಣ ಪೂರ್ವ ಏಷ್ಯಾದ ವಿವಿಧ ಭಾಗಗಳಲ್ಲಿ ಕಂಡುಬರುತ್ತವೆ. ಅವುಗಳನ್ನು ಹೆಚ್ಚು ವಿವಿಧ ಹೆಸರಿನಲ್ಲಿ ಕರೆಯಲಾಗುತ್ತದೆ: ಭಾರತೀಯ ಆನೆಗಳು, ಶ್ರೀಲಂಕನ್ ಆನೆಗಳು, ಸಿಮೆಟ್ರಿಕ್ ಆನೆಗಳು ಮತ್ತು ಸಿಂಡೋ-ಮಲಯನ್ ಆನೆಗಳು. 1. ಭೌತಿಕ ವೈಶಿಷ್ಟ್ಯಗಳು. ಆಕಾರ. ಏಷ್ಯಾ ಆನೆಗಳು ಆಫ್ರಿಕಾ ಆನೆಗಳಿಗಿಂತ ಚಿಕ್ಕವಾಗಿರುತ್ತವೆ. ಗಂಡು ಆನೆಗಳ ತೂಕ ಸುಮಾರು 2,700 ರಿಂದ 5,400 ಕೆಜಿ ವರೆಗೆ ಇರಬಹುದು ಮತ್ತು ಹೆಣ್ಣು ಆನೆಗಳು ಸಣ್ಣವಾಗಿರುತ್ತವೆ. ತುಂಡು. ಈ ಆನೆಗಳ ತುಂಡು ದೊಡ್ಡದು ಮತ್ತು ಬಹಳ ಬಲವಾಗಿರುತ್ತದೆ. ತುಂಡು 40,000ಕ್ಕಿಂತ ಹೆಚ್ಚು ಸ್ನಾಯುಗಳನ್ನು ಹೊಂದಿದೆ. ಕಿವಿಗಳು. ಏಷ್ಯಾ ಆನೆಗಳ ಕಿವಿಗಳು ಆಫ್ರಿಕಾ ಆನೆಗಳಿಗಿಂತ ಸಣ್ಣವಾಗಿರುತ್ತವೆ. ಚರ್ಮ. ಈ ಆನೆಗಳ ಚರ್ಮ ದಪ್ಪವಾಗಿದೆ, ಆದರೆ ಆಫ್ರಿಕಾ ಆನೆಗಳಿಗಿಂತ ಕಾಂತಿಯುತವಾಗಿದೆ. 2. ಆಕಾರ ಮತ್ತು ರಚನೆ. ಗಂಡು ಮತ್ತು ಹೆಣ್ಣು ಆನೆಗಳು. ಗಂಡು ಆನೆಗಳಿಗೆ ದೊಡ್ಡ ದಂತಗಳು ಇರುವ ಸಾಧ್ಯತೆ ಹೆಚ್ಚು. ಆದರೆ ಎಲ್ಲ ಗಂಡು ಆನೆಗಳಿಗೂ ದಂತಗಳು ಇರುವುದಿಲ್ಲ. ಇದು ಶ್ರೀಲಂಕನ್ ಆನೆಗಳಲ್ಲಿ ಹೆಚ್ಚು ಸಾಮಾನ್ಯವಾಗಿದೆ. ದಂತಗಳು. ಈ ಆನೆಗಳ ದಂತಗಳು ಆಫ್ರಿಕಾ ಆನೆಗಳಿಗಿಂತ ಚಿಕ್ಕದಾಗಿದೆ ಮತ್ತು ಅವುಗಳನ್ನು ಶಸ್ತ್ರವಾಗಿ ಮತ್ತು ಉದ್ಘಾಟನೆಗೆ ಬಳಸಲಾಗುತ್ತದೆ. 3. ನಿವಾಸ ಮತ್ತು ವಾಸಸ್ಥಾನ. ಪ್ರಾದೇಶಿಕ ವಿತರಣೆ. ಭಾರತೀಯ ಉಪಖಂಡ, ಭಾರತ, ನೇಪಾಳ, ಭೂತಾನ್, ಶ್ರೀಲಂಕಾ, ಮ್ಯಾನ್ಮಾರ್, ಥಾಯ್ಲ್ಯಾಂಡ್, ಕಂಬೋಡಿಯಾ, ಲಾವೋಸ್, ವಿಯೆಟ್ನಾಂ, ಮಲೇಷ್ಯಾ ಮತ್ತು ಇಂಡೋನೇಷ್ಯಾದ ಕಾಡು ಪ್ರದೇಶಗಳಲ್ಲಿ ಈ ಆನೆಗಳು ಕಂಡುಬರುತ್ತವೆ. ವಾಸಸ್ಥಾನ. ಕಾಡುಗಳು, ಹುಲ್ಲಿನ ಮೈದಾನಗಳು ಮತ್ತು ಒದ್ದೆ ಪ್ರದೇಶಗಳಲ್ಲಿ ಈ ಆನೆಗಳು ವಾಸಿಸುತ್ತವೆ. 4. ಆಹಾರ ಮತ್ತು ಆಹಾರ ಹವ್ಯಾಸಗಳು. ಆಹಾರ. ಈ ಆನೆಗಳು ಸಸ್ಯಾಹಾರಿ. ಅವು ಹುಲ್ಲು, ಮರದ ಚಪ್ಪು, ಬಳ್ಳಿಗಳು, ಚಿಗುರುಗಳು ಮತ್ತು ಹಲವಾರು ರೀತಿಯ ಕಾಡು ಹಣ್ಣುಗಳನ್ನು ತಿನ್ನುತ್ತವೆ. ಆಹಾರ ಪರಿಮಾಣ. ಪ್ರತಿದಿನ ಸುಮಾರು 150 ರಿಂದ 200 ಕೆಜಿ ಆಹಾರವನ್ನು ತಿನ್ನಬಹುದು. 5. ಸಾಮಾಜಿಕ ರಚನೆ. ಕುಟುಂಬ ವ್ಯವಸ್ಥೆ. ಈ ಆನೆಗಳು ಸಮಾಜಪ್ರಿಯವಾಗಿದ್ದು ಅವು ಕುಟುಂಬಗಳಾಗಿ ಜೀವನ ನಡೆಸುತ್ತವೆ. ಕುಟುಂಬದ ಮುಖ್ಯಸ್ಥೆ ಸಾಮಾನ್ಯವಾಗಿ ಹಿರಿಯ ಹೆಣ್ಣು ಆನೆ ಮ್ಯಾಟ್ರಿಯಾರ್ಕ್ ಆಗಿರುತ್ತಾಳೆ. ಸಂಭಾಷಣೆ ಮತ್ತು ಶಬ್ದಗಳು. ಆನೆಗಳು ಶಬ್ದ, ಶರೀರ ಭಾಷೆ ಮತ್ತು ಕಂಪನಗಳ ಮೂಲಕ ಪರಸ್ಪರ ಸಂವಹನ ಮಾಡುತ್ತವೆ. 6. ಅಪಾಯಗಳು ಮತ್ತು ಸಂರಕ್ಷಣೆ. ಅಪಾಯಗಳು. ಆನೆಗಳು ತಮ್ಮ ವಾಸಸ್ಥಾನದ ನಾಶ, ಮಾನವ-ಆನೆ ಸಂಘರ್ಷಗಳು ಮತ್ತು ಕಳ್ಳ ಸಾಗಣೆಗೆ ಒಳಪಡುವ ಅಪಾಯದಲ್ಲಿವೆ. ಸಂರಕ್ಷಣೆ. ವಿವಿಧ ದೇಶಗಳಲ್ಲಿ ಆನೆಗಳ ಸಂರಕ್ಷಣೆಗಾಗಿ ಅಭಯಾರಣ್ಯಗಳು ಮತ್ತು ರಾಷ್ಟ್ರೀಯ ಉದ್ಯಾನಗಳು ಸ್ಥಾಪಿಸಲಾಗಿದೆ. ಇವುಗಳ ಮೇಲೆ ಕಾನೂನು ರಕ್ಷಣೆ ಕೂಡ ಒದಗಿಸಲಾಗಿದೆ. ಆಫ್ರಿಕಾ ಬುಷ್ ಆನೆಗಳು. ಆಫ್ರಿಕಾ ಬುಷ್ ಆನೆಗಳು ಆಫ್ರಿಕಾ ಖಂಡದ ಬಹುಪ್ರಸಿದ್ಧ ಪ್ರಾಣಿಗಳಲ್ಲಿ ಒಂದಾಗಿದೆ. ಇವು ತಮ್ಮ ದೊಡ್ಡ ದೇಹ ಮತ್ತು ವಿಶಾಲ ಕಿವಿಗಳಿಂದ ಸುಲಭವಾಗಿ ಗುರುತಿಸಲ್ಪಡುತ್ತವೆ. ಈ ಪ್ರಾಣಿಗಳು ಬೃಹತ್ ಆಕಾರ ಮತ್ತು ಶಕ್ತಿಯ ನಿರೂಪಣೆಯು ಮಾತ್ರವಲ್ಲ, ಅವುಗಳ ಸಾಮಾಜಿಕ ಮತ್ತು ಪ್ರಾಕೃತಿಕ ಬುದ್ಧಿಮತ್ತೆಗಾಗಿ ಕೂಡ ಜನಪ್ರಿಯವಾಗಿವೆ. 1. ಭೌತಿಕ ವೈಶಿಷ್ಟ್ಯಗಳು. ಆಕಾರ. ಆಫ್ರಿಕಾ ಬುಷ್ ಆನೆಗಳು ಪ್ರಪಂಚದ ದೊಡ್ಡ ಜಮೀನಿ ಪ್ರಾಣಿಗಳು. ಗಂಡು ಆನೆಗಳ ತೂಕ ಸುಮಾರು 5,000 ರಿಂದ 7,500 ಕೆಜಿ ವರೆಗೆ ಇರಬಹುದು ಮತ್ತು ಹೆಣ್ಣು ಆನೆಗಳ ತೂಕ 2,700 ರಿಂದ 3,600 ಕೆಜಿ ವರೆಗೆ ಇರಬಹುದು. ಕಿವಿಗಳು. ಆಫ್ರಿಕಾ ಬುಷ್ ಆನೆಗಳ ಕಿವಿಗಳು ದೊಡ್ಡದಾಗಿದ್ದು ಶಾಖವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ಚರ್ಮ. ದಪ್ಪವಾದ, ಬಿಳಿತ ಕಾಂತಿಯುತ ಚರ್ಮ ಹೊಂದಿವೆ. ಚರ್ಮದ ಮೇಲ್ಮೈಯಲ್ಲಿ ಹಲವಾರು ಮೋಸದ ರೇಖೆಗಳು ಮತ್ತು ಚುಕ್ಕಿಗಳಿರುತ್ತವೆ. 2. ಆಕಾರ ಮತ್ತು ರಚನೆ. ಗಂಡು ಮತ್ತು ಹೆಣ್ಣು ಆನೆಗಳು. ಗಂಡು ಮತ್ತು ಹೆಣ್ಣು ಆನೆಗಳಿಗೂ ದೊಡ್ಡ ದಂತಗಳು ಇರುತ್ತವೆ. ಗಂಡು ಆನೆಗಳು ಸಾಮಾನ್ಯವಾಗಿ ದೊಡ್ಡ ದಂತಗಳನ್ನು ಹೊಂದಿರುತ್ತವೆ. ದಂತಗಳು. ಆಫ್ರಿಕಾ ಬುಷ್ ಆನೆಗಳ ದಂತಗಳು ಬಹಳ ಉದ್ದವಾಗಿದ್ದು 3 ಮೀಟರ್ ವರೆಗೆ ವೃದ್ಧಿಯಾಗಬಹುದು. 3. ನಿವಾಸ ಮತ್ತು ವಾಸಸ್ಥಾನ. ಪ್ರಾದೇಶಿಕ ವಿತರಣೆ. ಆಫ್ರಿಕಾ ಬುಷ್ ಆನೆಗಳು ಸಹಾರಾ ದಕ್ಷಿಣ ಆಫ್ರಿಕಾದ ಕಾಡು ಪ್ರದೇಶಗಳು, ಸವನ್ನಾಗಳು ಮತ್ತು ಬುಷ್ಲ್ಯಾಂಡ್ಗಳಲ್ಲಿ ಕಂಡುಬರುತ್ತವೆ. ವಾಸಸ್ಥಾನ. ಕಾಡುಗಳು, ಹುಲ್ಲಿನ ಮೈದಾನಗಳು ಮತ್ತು ಅರಣ್ಯ ಪ್ರದೇಶಗಳಲ್ಲಿ ಈ ಆನೆಗಳು ವಾಸಿಸುತ್ತವೆ. 4. ಆಹಾರ ಮತ್ತು ಆಹಾರ ಹವ್ಯಾಸಗಳು. ಆಹಾರ. ಆಫ್ರಿಕಾ ಬುಷ್ ಆನೆಗಳು ಸಸ್ಯಾಹಾರಿ,
ಅವು ಹುಲ್ಲು, ಎಲೆಗಳು, ಚಿಗುರುಗಳು, ಮರದ ಜಪ್ಪು ಮತ್ತು ಹಣ್ಣುಗಳನ್ನು ತಿನ್ನುತ್ತವೆ. ಆಹಾರ ಪರಿಮಾಣ ಪ್ರತಿದಿನ ಸುಮಾರು 150 ರಿಂದ 300 ಕೆಜಿ ಆಹಾರವನ್ನು ತಿನ್ನಬಹುದು. ಜಲ ಸೇವನೆ ಪ್ರತಿದಿನ 200 ಲೀಟರ್ ಪಾನೀಯವನ್ನು ಸೇವಿಸಬಹುದು. 5. ಸಾಮಾಜಿಕ ರಚನೆ. ಕುಟುಂಬ ವ್ಯವಸ್ಥೆ. ಆಫ್ರಿಕಾ ಬುಷ್ ಆನೆಗಳು ಬಹಳ ಸಾಮಾಜಿಕ ಪ್ರಾಣಿಗಳು. ಅವುಗಳ ಕುಟುಂಬಗಳು ಸಾಮಾನ್ಯವಾಗಿ 10 ರಿಂದ 20 ಆನೆಗಳನ್ನು ಒಳಗೊಂಡಿರುತ್ತವೆ, ಆದರೆ 100ಕ್ಕಿಂತ ಹೆಚ್ಚು ಆನೆಗಳಿಗೂ ಇರಬಹುದು. ಕುಟುಂಬದ ಮುಖ್ಯಸ್ಥೆ ಹಿರಿಯ ಹೆಣ್ಣು ಆನೆ ಕುಟುಂಬದ ನಾಯಕಿಯಾಗಿರುತ್ತಾಳೆ. ಸಂಭಾಷಣೆ ಮತ್ತು ಶಬ್ದಗಳು. ಆನೆಗಳು ಶಬ್ದ, ಶರೀರ ಭಾಷೆ ಮತ್ತು ಕಂಪನಗಳ ಮೂಲಕ ಪರಸ್ಪರ ಸಂವಹನ ಮಾಡುತ್ತವೆ. 6. ಬುದ್ಧಿಮತ್ತೆ ಮತ್ತು ಸಂವೇದನೆ. ಬುದ್ಧಿಮತ್ತೆ. ಆಫ್ರಿಕಾ ಬುಷ್ ಆನೆಗಳು ಅತ್ಯಂತ ಬುದ್ಧಿವಂತ ಮತ್ತು ಸಂವೇದನಾಶೀಲ ಪ್ರಾಣಿಗಳು. ಅವುಗಳು ಆತ್ಮಪರಿಚಯ, ಸಹಾನುಭೂತಿ ಮತ್ತು ಕಷ್ಟವನ್ನು ಗ್ರಹಿಸಲು ಸಹಾಯ ಮಾಡುವ ಗುಣಗಳನ್ನು ಹೊಂದಿವೆ. ಸಾಂಸ್ಕೃತಿಕ ನಿರ್ವಹಣೆ. ಕೆಲವು ಆನೆಗಳು ಸಾಧನಗಳನ್ನು ಬಳಸುತ್ತವೆ, ಜಲವನ್ನು ಹೊರತೆಗೆದು ಆಹಾರವನ್ನು ಸೇರ್ಪಡೆಯಾಗಿ ಆರಿಸುವ ವಿಧಾನಗಳನ್ನು ಕಂಡುಹಿಡಿಯುತ್ತವೆ. 7. ಅಪಾಯಗಳು ಮತ್ತು ಸಂರಕ್ಷಣೆ. ಅಪಾಯಗಳು. ಆನೆಗಳು ತಮ್ಮ ವಾಸಸ್ಥಾನದ ನಾಶ, ಕಳ್ಳಸಾಗಣೆ ಮತ್ತು ಮಾನವ-ಆನೆ ಸಂಘರ್ಷಗಳು ಮುಂತಾದ ಅಪಾಯಗಳಿಂದ ತೊಂದರೆಗೆ ಒಳಗಾಗಿವೆ. ಸಂರಕ್ಷಣೆ. ಆನೆಗಳ ಸಂರಕ್ಷಣೆಗಾಗಿ ಹಲವಾರು ರಾಷ್ಟ್ರೀಯ ಉದ್ಯಾನಗಳು ಮತ್ತು ಅಭಯಾರಣ್ಯಗಳು ಸ್ಥಾಪಿಸಲಾಗಿದೆ. ಕಾನೂನು ರಕ್ಷಣೆ ಮತ್ತು ಸಂರಕ್ಷಣೆ ಕಾರ್ಯಕ್ರಮಗಳು ಹಲವಾರು ದೇಶಗಳಲ್ಲಿ ಜಾರಿಯಲ್ಲಿವೆ. ಆಫ್ರಿಕಾ ಅರಣ್ಯ ಆನೆಗಳು. ಆಫ್ರಿಕಾ ಅರಣ್ಯ ಆನೆಗಳು ಆಫ್ರಿಕಾ ಅರಣ್ಯ ಪ್ರದೇಶಗಳಲ್ಲಿ ಕಂಡುಬರುವ ಆನೆಗಳ ಪ್ರಭೇದವಾಗಿದೆ. ಇವುಗಳು ಆಫ್ರಿಕಾ ಬುಷ್ ಆನೆಗಳಿಗಿಂತ ಚಿಕ್ಕದಾಗಿದ್ದು, ಅವರ ವಾಸಸ್ಥಾನ ಮತ್ತು ಆಹಾರ ಪದ್ಧತಿಯ ಪ್ರಕಾರ ವಿಭಜಿಸಲ್ಪಡುತ್ತವೆ. 1. ಭೌತಿಕ ವೈಶಿಷ್ಟ್ಯಗಳು. ಆಕಾರ. ಆಫ್ರಿಕಾ ಅರಣ್ಯ ಆನೆಗಳು ಆಫ್ರಿಕಾ ಬುಷ್ ಆನೆಗಳಿಗಿಂತ ಚಿಕ್ಕವಾಗಿದ್ದು, ಗಂಡು ಆನೆಗಳ ತೂಕ 2,000 ರಿಂದ 4,000 ಕೆಜಿ ವರೆಗೆ ಇರಬಹುದು ಮತ್ತು ಹೆಣ್ಣು ಆನೆಗಳ ತೂಕ 2,000 ಕೆಜಿ ವರೆಗೆ ಇರಬಹುದು. ಕಿವಿಗಳು. ಆಫ್ರಿಕಾ ಅರಣ್ಯ ಆನೆಗಳ ಕಿವಿಗಳು ಚಿಕ್ಕದಾಗಿದ್ದು, ಬುಷ್ ಆನೆಗಳಿಗಿಂತ ಹೆಚ್ಚು ಸುತ್ತುವರಿದಾಗಿದೆ. ಚರ್ಮ. ಈ ಆನೆಗಳ ಚರ್ಮ ಕಪ್ಪು ಬಣ್ಣದ ಮತ್ತು ಹೆಚ್ಚಿನ ಕಡುಬಣ್ಣದಿರುತ್ತದೆ. 2. ಆಕಾರ ಮತ್ತು ರಚನೆ. ಗಂಡು ಮತ್ತು ಹೆಣ್ಣು ಆನೆಗಳು. ಗಂಡು ಮತ್ತು ಹೆಣ್ಣು ಆನೆಗಳಿಗೂ ದಂತಗಳು ಇರುತ್ತವೆ, ಆದರೆ ಅವು ಆಫ್ರಿಕಾ ಬುಷ್ ಆನೆಗಳಿಗಿಂತ ಚಿಕ್ಕದಾಗಿದೆ ಮತ್ತು ಸುತ್ತಮುತ್ತ ಸ್ವಲ್ಪ ತುಂಡಾಗಿರುತ್ತದೆ. ದಂತಗಳು. ಆಫ್ರಿಕಾ ಅರಣ್ಯ ಆನೆಗಳ ದಂತಗಳು ಬಲವಾಗಿದ್ದು, ಕಾಡಿನ ಗಿಡಮರಗಳನ್ನು ಪಡೆದುಕೊಳ್ಳಲು ಬಳಸಲಾಗುತ್ತದೆ. 3. ನಿವಾಸ ಮತ್ತು ವಾಸಸ್ಥಾನ. ಪ್ರಾದೇಶಿಕ ವಿತರಣೆ. ಆಫ್ರಿಕಾ ಅರಣ್ಯ ಆನೆಗಳು ಪಶ್ಚಿಮ ಮತ್ತು ಮಧ್ಯ ಆಫ್ರಿಕಾದ ಕಾಡು ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ವಾಸಸ್ಥಾನ. ಕಾಡುಗಳು ಮತ್ತು ದಟ್ಟವಾದ ಹಚ್ಚೆ ಪ್ರದೇಶಗಳಲ್ಲಿ ಈ ಆನೆಗಳು ವಾಸಿಸುತ್ತವೆ. ಇವುಗಳನ್ನು ಸಾಮಾನ್ಯವಾಗಿ ಗಾಬೋನ್, ಕಾಂಗೋ, ಕಮರೂನ್ ಮತ್ತು ಕ್ಯಾಂಗೋ ಪ್ರದೇಶಗಳಲ್ಲಿ ಕಾಣಬಹುದು. 4. ಆಹಾರ ಮತ್ತು ಆಹಾರ ಹವ್ಯಾಸಗಳು. ಆಹಾರ. ಆಫ್ರಿಕಾ ಅರಣ್ಯ ಆನೆಗಳು ಸಸ್ಯಾಹಾರಿ. ಅವುಗಳು ಎಲೆಗಳು, ಚಿಗುರುಗಳು, ಹಣ್ಣುಗಳು, ಬಳ್ಳಿಗಳು ಮತ್ತು ಸಸ್ಯಗಳ ಮೆಲ್ಲದ ಭಾಗಗಳನ್ನು ತಿನ್ನುತ್ತವೆ. ಆಹಾರ ಪರಿಮಾಣ ಪ್ರತಿದಿನ 100 ರಿಂದ 150 ಕೆಜಿ ಆಹಾರವನ್ನು ತಿನ್ನಬಹುದು. 5. ಸಾಮಾಜಿಕ ರಚನೆ. ಕುಟುಂಬ ವ್ಯವಸ್ಥೆ. ಆಫ್ರಿಕಾ ಅರಣ್ಯ ಆನೆಗಳು ಕುಟುಂಬಗಳಾಗಿ ವಾಸಿಸುತ್ತವೆ. ಈ ಕುಟುಂಬಗಳು ಸಾಮಾನ್ಯವಾಗಿ 5-10 ಆನೆಗಳನ್ನು ಒಳಗೊಂಡಿರುತ್ತವೆ. ಕುಟುಂಬದ ಮುಖ್ಯಸ್ಥೆ ಹಿರಿಯ ಹೆಣ್ಣು ಆನೆ ಕುಟುಂಬದ ನಾಯಕಿಯಾಗಿರುತ್ತಾಳೆ. ಸಂಭಾಷಣೆ ಮತ್ತು ಶಬ್ದಗಳು. ಆನೆಗಳು ಶಬ್ದ, ಶರೀರ ಭಾಷೆ ಮತ್ತು ಕಂಪನಗಳ ಮೂಲಕ ಪರಸ್ಪರ ಸಂವಹನ ಮಾಡುತ್ತವೆ. 6. ಬುದ್ಧಿಮತ್ತೆ ಮತ್ತು ಸಂವೇದನೆ. ಬುದ್ಧಿಮತ್ತೆ. ಆಫ್ರಿಕಾ ಅರಣ್ಯ ಆನೆಗಳು ಅತ್ಯಂತ ಬುದ್ಧಿವಂತ ಮತ್ತು ಸಂವೇದನಾಶೀಲ ಪ್ರಾಣಿಗಳು. ಅವುಗಳು ಆತ್ಮ ಪರಿಚಯ, ಸಹಾನುಭೂತಿ ಮತ್ತು ಕಷ್ಟವನ್ನು ಗ್ರಹಿಸಲು ಸಹಾಯ ಮಾಡುವ ಗುಣಗಳನ್ನು ಹೊಂದಿವೆ. ಸಾಂಸ್ಕೃತಿಕ ನಿರ್ವಹಣೆ. ಕೆಲವು ಆನೆಗಳು ಸಾಧನಗಳನ್ನು ಬಳಸುತ್ತವೆ, ಜಲವನ್ನು ಹೊರತೆಗೆದು ಆಹಾರವನ್ನು ಸೇರ್ಪಡೆಯಾಗಿ ಆರಿಸುವ ವಿಧಾನಗಳನ್ನು ಕಂಡುಹಿಡಿಯುತ್ತವೆ. 7. ಅಪಾಯಗಳು ಮತ್ತು ಸಂರಕ್ಷಣೆ. ಅಪಾಯಗಳು. ಆನೆಗಳು ತಮ್ಮ ವಾಸಸ್ಥಾನದ ನಾಶ, ಕಳ್ಳಸಾಗಣೆ ಮತ್ತು ಮಾನವ-ಆನೆ ಸಂಘರ್ಷಗಳು ಮುಂತಾದ ಅಪಾಯಗಳಿಂದ ತೊಂದರೆಗೆ ಒಳಗಾಗಿವೆ. ಕಲ್ಲು ಚಿಪ್ಪುಗಳು ಮತ್ತು ಕಲ್ಲುಗಳ ಶೋಷಣೆಗೆ ಈ ಆನೆಗಳು ಹೆಚ್ಚಾಗಿ ಸಿಲುಕುತ್ತವೆ.
ಸಂರಕ್ಷಣೆ. ಆನೆಗಳ ಸಂರಕ್ಷಣೆಗಾಗಿ ಹಲವಾರು ರಾಷ್ಟ್ರೀಯ ಉದ್ಯಾನಗಳು ಮತ್ತು ಅಭಯಾರಣ್ಯಗಳು ಸ್ಥಾಪಿಸಲಾಗಿದೆ. ಕಾನೂನು ರಕ್ಷಣೆ ಮತ್ತು ಸಂರಕ್ಷಣೆ ಕಾರ್ಯಕ್ರಮಗಳು ಹಲವಾರು ದೇಶಗಳಲ್ಲಿ ಜಾರಿಯಲ್ಲಿವೆ. ಆನೆಗಳ ಕುರಿತ ಅಜ್ಞಾನವಾದ ವಾಸ್ತವಾಂಶಗಳು. 1. ಸೂಂಡದ ಶಕ್ತಿ. ಆನೆಗಳ ಸೂಂಡವು 40,000ಕ್ಕಿಂತ ಹೆಚ್ಚು ಸ್ನಾಯುಗಳನ್ನು ಹೊಂದಿದೆ. ಇದು ಅದನ್ನು ಅತ್ಯಂತ ಬಲಿಷ್ಠ ಮತ್ತು ನಿಖರವಾದ ಉಪಕರಣವನ್ನಾಗಿ ಮಾಡುತ್ತದೆ. 2. ಸ್ಪರ್ಶನಿರ್ಧಾರಕ ಶಕ್ತಿ. ಆನೆಗಳು ತಮ್ಮ ಕಾಲುಗಳ ಮೂಲಕ ಧ್ವನಿತರೆಗಳನ್ನು ಅನುಭವಿಸಬಹುದು. ಇದು ಅವುಗಳಿಗೆ ದೂರದಲ್ಲಿ ನಡೆದಿರುವ ಘಟನೆಗಳನ್ನು ಗಮನಿಸಲು ಸಹಾಯ ಮಾಡುತ್ತದೆ. 3. ದೀರ್ಘಾವಧಿಯ ನೆನಪು. ಆನೆಗಳು ಅತ್ಯಂತ ಬುದ್ಧಿವಂತ ಪ್ರಾಣಿಗಳು ಮತ್ತು ಅವುಗಳ ನೆನಪು ಸಾಕಷ್ಟು ಬಲಿಷ್ಠವಾಗಿದೆ. ಅವುಗಳು ವರ್ಷಗಳ ಕಾಲ ತಮ್ಮ ಅಪಾಯಗಳನ್ನು ಮತ್ತು ಸ್ನೇಹಿತರನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತವೆ. 4. ಆನೆಗಳ ಕಂಬನಿಗಳು. ಆನೆಗಳು ತಮ್ಮ ಕುಟುಂಬದ ಸದಸ್ಯರ ಕಳೆದುಕೊಂಡಾಗ ಅಥವಾ ನೋವು ಅನುಭವಿಸುವಾಗ ಕಂಬನಿಗಳನ್ನು ಸುರಿಸಬಹುದು. ಇದು ಅವುಗಳ ಭಾವನಾತ್ಮಕ ಬುದ್ಧಿವಂತಿಕೆಯನ್ನು ತೋರಿಸುತ್ತದೆ. 5. ಮಾತುಗಳಲ್ಲಿ ಆನೆಗಳು. ಆನೆಗಳು ತಮ್ಮ ಸೂಂಡದಿಂದ ಶಬ್ದಗಳನ್ನು ಉತ್ಪತ್ತಿ ಮಾಡುತ್ತವೆ. ಇದು ಅವುಗಳನ್ನು ಪರಸ್ಪರ ಸಂವಹನ ಮಾಡಲು ಸಹಾಯ ಮಾಡುತ್ತದೆ. ಇವುಗಳಲ್ಲಿ ಕೆಲವು ಮಾನವನಿಗೆ ಕೇಳಸಾಧ್ಯವಾಗದಷ್ಟು ಕಡಿಮೆ ತಾರತಮ್ಯದಲ್ಲಿರುತ್ತವೆ. 6. ತೂಕದ ಕಡಿತ. ಆನೆಗಳು ತಮ್ಮ ಜೀವನದಲ್ಲಿ ಶರೀರದ ತೂಕವನ್ನು 10%ಕ್ಕಿಂತ ಹೆಚ್ಚು ಕಳೆದುಕೊಳ್ಳಬಹುದು. ಇದನ್ನು ಮುಖ್ಯವಾಗಿ ಆಹಾರದ ಕೊರತೆಯಿಂದ ಅಥವಾ ಕಠಿಣ ಪರಿಸರದಿಂದ ಉಂಟಾಗಬಹುದು. 7. ಆನೆಗಳ ದ್ವೀಪಗಳು. ಕೆಲ ಆನೆಗಳು ಶಾಖೆಯಿಂದ ತಪ್ಪಿಸಿಕೊಳ್ಳಲು ತಮ್ಮ ದೇಹವನ್ನು ತಣ್ಣಗಾಗಿಸಲು ನೀರಲ್ಲಿ ಕಾಲಹಾಕುವುದು ಮತ್ತು ಆಮೇಲೆ ಅವುಗಳ ತೋಳಿನ ಮೇಲೆ ಮಣ್ಣನ್ನು ಎಸೆದು ಆವರಿಸಿಕೊಳ್ಳುವುದು ಸಾಮಾನ್ಯವಾಗಿದೆ. 8. ಆನೆಗಳ ಬಣ್ಣ ಗುರುತಿಸುವ ಶಕ್ತಿ. ಆನೆಗಳಿಗೆ ಬಣ್ಣಗಳನ್ನು ಗುರುತಿಸುವ ಶಕ್ತಿ ಇಲ್ಲ. ಅವುಗಳ ದೃಷ್ಟಿ ಬಿಳಿ ಮತ್ತು ಕಪ್ಪು ಬಣ್ಣಗಳಿಗೆ ಮಾತ್ರ ಸೀಮಿತವಾಗಿದೆ. 9. ಜಲದ ಅಗತ್ಯತೆ. ಆನೆಗಳು ದಿನಕ್ಕೆ ಸುಮಾರು 150 ರಿಂದ 200 ಲೀಟರ್ ನೀರು ಕುಡಿಯುತ್ತವೆ. ಈ ಕಾರಣದಿಂದಾಗಿ ಅವು ಬಹಳಷ್ಟು ಸಮಯವನ್ನು ನೀರಿನ ಅವಶ್ಯಕತೆಯ ಪೂರೈಸುವಲ್ಲಿ ಕಳೆಯುತ್ತವೆ. 10. ಆನೆಗಳ ಜೀವನಾವಧಿ. ಆನೆಗಳು ಸಾಮಾನ್ಯವಾಗಿ 60 ರಿಂದ 70 ವರ್ಷಗಳವರೆಗೆ ಬಾಳುತ್ತವೆ, ಆದರೆ ಕೆಲವು ಆನೆಗಳು 80 ವರ್ಷಗಳವರೆಗೆ ಬದುಕಿವೆ ಎಂಬ ದಾಖಲೆಗಳು ಇವೆ. ಜನರು ಆನೆಗಳನ್ನು ಏಕೆ ಪ್ರೀತಿಸುತ್ತಾರೆ? ಆನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ದಯವಿಟ್ಟು ಕಾಮೆಂಟ್ ಮಾಡಿ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ನಮ್ಮನ್ನು ಬೆಂಬಲಿಸಿ.